ಆದರೆ ನಿನ್ನ ಬಿಡೋಕ್ಕೂ ಮುಂಚೆ ನಮಗೆ ಇನ್ನೊಂದು ವಿಷಯ ಗೊತ್ತಾಗಬೇಕು. ಇನ್ನೂ ಒಂದು ವಿಷಯನಾ? ಏನು ಸರ್ ಅದು? ಅದೇನಪ್ಪ, ನೀನು ಒಂದು ವಿಡಿಯೋ ಮಾಡ್ಕೊಂಡಿದ್ದೆ ಅಂತ ಹೇಳಿದೆಯಲ್ಲ, ಆಕ್ಸಿಡೆಂಟ್. ಈಗ ಆ ವಿಡಿಯೋ ಎಲ್ಲಿದೆ? ಸರ್ ಹೇಳಿದ್ನಲ್ಲ ಸರ್, ನನ್ನ ಫೋನ್ ಕೆಟ್ಟೋಗಿದೆ ಅಂತ, ಅದಕ್ಕೆ ಅದನ್ನು ಊರಲ್ಲೆಲ್ಲೋ ಬಿಟ್ಟು ಬಂದಿದ್ದೀನಿ. ಅದು ಅದು ಏನಂದ್ರೆ, ಇವನಿದಾನಲ್ಲ ಹುಡುಗ, ಇವನು ಬೆಳಿಗ್ಗೆ ಎದ್ದ ತಕ್ಷಣ ಅವ್ರ ಮನೆಯಲ್ಲಿ ಯಾರು ಹಿರಿಯರು ಕಾಣ್ತಾರೋ ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳೋದು ಅವ್ರ ಪದ್ಧತಿ ಅಂತೆ, ಸಂಪ್ರದಾಯ ಅಂತೆ. ಹಾಗಾಗಿ ದತ್ತ ಅವರು ನೋಡಿದ ತಕ್ಷಣ ಕಾಲು ಹಿಡ್ಕೊಂಡು ಆಶೀರ್ವಾದ ಕೇಳ್ತಾ ಇದ್ದಾನೆ. ಕೇಳ ಆಮೇಲೆ ಕೇಳ, ನಿಮ್ ಮನೇಲಿ ನೀನು ಈ ಪದ್ಧತಿನ ಪಾಲಿಸೋದು ಓಕೆ, ಹಾಗೆ ಕಂಡರ ಕಾಲಲ್ಲೇ ಹಿಡ್ಕತಿಯಲ್ಲ. ಪಾಪ ಎದ್ದ ತಕ್ಷಣ ದೊಡ್ಡವ್ರ ಆಶೀರ್ವಾದ ತಗೊಳ್ಳೋದು ಒಳ್ಳೆ ಪದ್ಧತಿನೇ. ಸಮರ್, ಅವ್ರಿಗೊಂದು ಒಳ್ಳೆ ಕೆಲಸ ಕೊಡಿಸ್ಬಿಡು. ಆಯ್ತಾಯ್ತು, ಕೊಟ್ಟಣ. ಸರಿ, ಟೀ ತಗೊಳ್ಳಿ. ಥ್ಯಾಂಕ್ಸ್ ಅಮ್ಮ. ನೋಡಿದ್ಯಾ, ನೀನು ಯಾರು ಏನು ಎತ್ತ ಅಂತ ಒಂದೂ ಗೊತ್ತಿಲ್ಲದೆ ನಿನ್ನ ಬಗ್ಗೆ ಆಕೆ ಎಷ್ಟೊಂದು ಕಾಳಜಿ ವಹಿಸ್ತಾ ಇದ್ದಾಳೆ. ನಿನಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಇದ್ದಾಳೆ. ಅಂಥದ್ರಲ್ಲಿ ಅವಳಿಗೆ ಅನ್ಯಾಯ ಆಗಬಾರ್ದಲ್ವೇನೋ? ಛೇ, ಹಾಗಾಗಬಾರ್ದು ಸರ್. ಪಾಪ ಮೇಡಮ್, ನನಗೆ ಸ್ವಂತ ಅಕ್ಕ ಇದ್ದಿದ್ರು ಈ ಪ್ರೀತಿ ವಿಶ್ವಾಸ ಕಾಳಜಿ ತೋರಿಸ್ತಾ ಇದ್ರು ಇಲ್ವೋ? ಬರೀ ಬಾಯಿ ಮಾತಲ್ಲಿ ಅಕ್ಕ ಅನ್ನೋದಲ್ಲ, ಅಕ್ಕನಿಗೆ ಅನ್ಯಾಯ ಆಗ್ತಾ ಇದೆ ಅಂದ್ರೆ ಅದನ್ನ ಸರಿಪಡಿಸ್ಬೇಕು. ಏನ್ ಹೇಳ್ತಿದ್ದೀರಾ ಸರ್? ನೀನು ಇವತ್ತು ಆಕ್ಸಿಡೆಂಟ್ ನೋಡಿದೆ ಅಂತ ಹೇಳ್ದಲ್ಲ, ಆ ಆಕ್ಸಿಡೆಂಟಲ್ಲಿ ತೀರ್ಕೊಂಡಿದ್ದು ಇವ್ರ ತಂದೆನೆ. ನೋಡು, ಅವಳ ತಂದೆ ಸಾವಿಗೆ ವಿರುದ್ಧವಾಗಿ ಅವಳು ಹೋರಾಟ ಮಾಡ್ತಾ ಇದ್ದಾಳೆ. ನೀನು ಮಾಡಿರೋ ವಿಡಿಯೋ ಏನಾದ್ರು ನಮಗೆ ಕೊಟ್ಟರೆ ಅವಳ ಹೋರಾಟಕ್ಕೆ ಒಳ್ಳೆ ಪ್ರತಿಫಲ ಸಿಕ್ಕಾಗತ್ತೆ. ಆ ಸತ್ತವರ ಆತ್ಮಕ್ಕೂ ಶಾಂತಿ ಸಿಗತ್ತೆ. ಈಗ ಮೊಬೈಲ್ ಎಲ್ಲಿದೆ ಅಂತ ಹೇಳ್ತೀಯೋ ಇಲ್ವಾ? ಖಂಡಿತ ಹೇಳ್ತೀನಿ ಸರ್. ಆ ಮೊಬೈಲ್ ನಮ್ಮೂರಲ್ಲಿದೆ, ಅದನ್ನ ನಾನು ಹೋಗಿ ತರ್ತೀನಿ ಸರ್. ಏನ ನೀನ್ ಹೋಗ್ತಾರದ? ಏನ್ ಹಿಂಗ್ ಕತೆ ಹೇಳಿ ತಪ್ಪಿಸ್ಕೋಬೇಕು ಅಂತನಾ?